ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದಿ ದೇವಿಕಾ ವಿಜಯ್ ಟಿಪ್ಸ್ ಕನ್ನಡ ಚಾನಲ್. ನಾನು ದೇವಿಕಾ. ಸೊ ಬನ್ನಿ, ಇವತ್ತು ತುಂಬಾ ಹೆಲ್ತಿಯಾಗಿರೋಂಥ ಒಂದು ಐಸ್ ಕ್ರೀಮ್ನ ಮಾಡ್ಕೊಳ್ಳೋಣ ಮನೇಲಿ. ಈಗ ಮಕ್ಕಳೆಲ್ಲ ಬೇಸಿಗೆ ರಜೆ ಅಲ್ವಾ, ಮನೇಲೇ ಇರ್ತಾರೆ, ತುಂಬಾ ಟಾರ್ಚರ್ ಕೊಡ್ತಾರೆ. ಅದು ಕೊಡು, ಇದು ಕೊಡು, ಇದು ಕೊಡು, ಅದು ಕೊಡು ಅಂತ. ಡ್ರೈ ನಟ್ಸ್ನ ಯೂಸ್ ಮಾಡಿ ತುಂಬಾ ಹೆಲ್ತಿಯರ್ ವೇಯಲ್ಲಿ ಶುಗರ್ನೂ ಸಹ ಆ್ಯಡ್ ಮಾಡಿದೆ ನಾನು ಐಸ್ ಕ್ರೀಮ್ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತೀನಿ. ಸೊ 1 ಬೌಲಷ್ಟು ಮಖಾನ, ಸ್ವಲ್ಪ ಡ್ರೈ ನಟ್ಸ್ ಅಂದರೆ ಬಾದಾಮಿ ಮತ್ತು ಗೋಡಂಬಿನ ತೊಗೊಂಡಿದ್ದೀನಿ ಅಷ್ಟೇ ನಾನು. ಸೊ ಅದನ್ನು ಫುಲ್ ನಾವು ಹಾಫ್ ಆನ್ ಅವರು ಸೋಕ್ ಮಾಡಬೇಕು, ಹಾಲಲ್ಲಿ ನೆನೆಸಿಡಬೇಕು. ಸೊ ಅದನ್ನ ನೆನೆಸಿದ್ದೀನಿ. ಸ್ವೀಟ್ನರ್ಗೋಸ್ಕರ ಸ್ವೀಟ್ ಕಡಿಮೆ ಆಗುತ್ತೆ ಅಂತ ಅಂದ್ಕೊಂಡು ನಾನು ಸ್ವಲ್ಪ ಮಿಲ್ಕ್ ಮೇಡ ತಂದಿದ್ದೀನಿ. ಮಿಲ್ಕ್ ಮೇಡ್ ಸ್ವಲ್ಪ ಟೇಸ್ಟ್ನ ಎನ್ಹ್ಯಾನ್ಸ್ ಮಾಡುತ್ತೆ. ಈಗ ನಾವು ಸಕ್ಕರೆ ಆ್ಯಡ್ ಮಾಡಲ್ಲ ಅಲ್ವಾ, ಹೆಲ್ತಿಯರ್ ವೇಯಲ್ಲಿ ಪೈನಾಪಲ್ನ ಸಹ ನಾನು ಆ್ಯಡ್ ಮಾಡ್ಕೋತೀನಿ. ಸೊ ಪೈನಾಪಲ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಪೈನಾಪಲಲ್ಲೂ ಅಷ್ಟೇ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ, ತುಂಬಾ ಮಕ್ಕಳಿಗೆ ಯೂಸ್ಫುಲ್ ಆಗೋಂಥ ಹೆಲ್ತ್ ಬೆನಿಫಿಟ್ಸ್ ಇದೆ. ಈಗ ಪೈನಾಪಲ್ ತಿನ್ನೋ ಅಂದರೆ ಮಕ್ಕಳು ನಮ್ಮ ಮನೇಲಂತೂ ತಿನ್ನೋದೇ ಇಲ್ಲ. ಲೇಖನ ಅಂತೂ ಪೈನಾಪಲ್ ಅಂತೂ ಮುಟ್ಟೋದೇ ಇಲ್ಲ. ಸೊ ಅವಳಿಗೆ ಯಾವ ಥರ ಕೊಡೋದು ಪೈನಾಪಲ್ನ, ಈ ಥರ ವೇಯಲ್ಲಿ ನಾನು ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಸಮ್ಮರ್ ಆಗಿರೋದ್ರಿಂದ ಮಕ್ಕಳಲ್ಲಿರೋ ಹೈಡ್ರೇಷನ್ ಲೆವೆಲ್ ತುಂಬಾ ಲೋ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂದರೆ ಆದಷ್ಟು ವಾಟರ್ ಮೆಲನ್ನು, ಮಸ್ಕ್ ಮೆಲನ್ನು ಅಥವಾ ಮೆಲನ್ನು ಆ ಥರ ಜ್ಯೂಸ್ಗಳನ್ನ ಕೊಡ್ತಾ ಹೋಗಬೇಕು. ಸೊ ಅದಕ್ಕೋಸ್ಕರ ಈ ಥರ ಮಾಡೋಣ. ಸೊ ಒಂದು ಪ್ಯಾನ್ಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು, ಅಂದರೆ 1 ಸ್ಪೂನಷ್ಟು ಹಾಕ್ಕೊಂಡು ಅದಕ್ಕೆ ಪೈನಾಪಲ್ನ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಪೈನಾಪಲ್ನ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು. ಸೊ ಯಾಕೆ ಅಂತ ಹೇಳಿದ್ರೆ ಐಸ್ ಕ್ರೀಮ್ಗೆ ಸ್ವಲ್ಪ ಪೈನಾಪಲ್ ಫ್ಲೇವರ್ನ ಆ್ಯಡ್ ಆನ್ ಮಾಡೋಕ್ಕೆ. ಸೊ ಈ ಥರ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ತುಪ್ಪದಲ್ಲಿ. ಸ್ವಲ್ಪ ಇದು ಪೈನಾಪಲ್ ಅಷ್ಟೊಂದೇನು ಸ್ವೀಟ್ ಅಂತ ನನಗೆ ಅನ್ನಿಸ್ತಿರ್ಲಿಲ್ಲ. ಸೊ ಅದಕ್ಕೆ ಏನು ಮಾಡಿದೆ ಅಂತೇಳಿದರೆ ಸ್ವಲ್ಪ ಶುಗರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಪೈನಾಪಲ್ಗೆ. ಅದನ್ನು ಚೆನ್ನಾಗಿ ತುಪ್ಪದಲ್ಲೇ ಎಲ್ಲನೂ ಶ್ರಿಂಕ್ ಆಗಬೇಕು. ನೀರು ಬಿಟ್ಕೊಳ್ಳುತ್ತೆ ಸಕ್ಕರೆ ಹಾಕಿದ ತಕ್ಷಣ, ಅದು ಶ್ರಿಂಕ್ ಆಗೋ ಥರ ನಾವು ಮಾಡ್ಕೊಳ್ಳೋಣ. ಈಗ ಹಾಫ್ ಆನ್ ಅವರ್ ಆಗಿದೆ ಅದು ಸೋಕ್ ಮಾಡಿ. ನಾವೇನೇನು ಸೋಕ್ ಮಾಡಿ ಇಟ್ಕೊಂಡಿದ್ದೋ ಅದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಳೋಣ. ಜಾರ್ಗೆ ಹಾಕ್ಕೊಂಡು ನುಣ್ಣದಾಗಿ ಪೇಸ್ಟ್ ಮಾಡ್ಕೊಂಬರೋಣ. ಸೊ ಯಾರೆಲ್ಲ ಚಾನಲ್ನ ಫಾಲೋ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿದೆ ಇವಾಗ ಯೂಟ್ಯೂಬಲ್ಲಿ. ನಾನು ಯುಗಾದಿ ಹಬ್ಬದ ವ್ಲಾಗ್ನ ಹಾಕ್ದಾಗಿಂದ. ಸೊ ಇದನ್ನು ಏನು ಗ್ರೈಂಡ್ ಮಾಡ್ಕೊಂಡಿದ್ದೆ ಆ ಪೇಸ್ಟನ್ನು ಇವಾಗ ನಾನು ಐಸ್ ಕ್ರೀಮ್ ಜಾರ್ಗೆ ಹಾಕೋತಾ ಇದ್ದೀನಿ. ಸೊ ಅದಕ್ಕೆ ಸ್ವಲ್ಪ ವೆನಿಲಾ ಎಸೆನ್ಸ್ ಮಿಲ್ಕ್ ಮೇಡ್ನ ಹಾಕೋತಿದ್ದೀನಿ. ಮಿಲ್ಕ್ ನಾನು ಯಾವುದೇ ರೀತಿಯ ಶುಗರ್ ಆಗಲಿ ಜಾಗ್ರಿ ಆಗಲಿ ಏನೂ ಆ್ಯಡ್ ಮಾಡಿಲ್ಲ, ಸ್ವಲ್ಪನೇ ಮಿಲ್ಕ್ ಮೇಡ್ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಪೈನಾಪಲ್ನ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ತುಪ್ಪದಲ್ಲಿ ಫ್ರೈ ಮಾಡಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಬೇಕಾದರೆ ನೀವು ಸ್ವಲ್ಪ ಸ್ವೀಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಬೋದು. ಬಿಕಾಸ್ ಮಕ್ಕಳು ತಿನ್ನೋದ್ರಿಂದ ಅವ್ರಿಗಂತೂ ಸ್ವೀಟ್ ಬೇಕಾಗಿರುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪನೇ ಮಿಲ್ಕ್ ಮೇಡ್ ಹಾಕಿದ್ದೀನಿ. ಆ್ಯಕ್ಚುಲಿ ಮಿಲ್ಕ್ ಮೇಡ್ನು ಸಹ ಹಾಕೋಂಗಿಲ್ಲ, ಏಕೆಂದರೆ ಅದರಲ್ಲೂ ಆ್ಯಡೆಡ್ ಫ್ರ್ಯಾಗ್ರೆನ್ಸು ಮತ್ತು ಶುಗರು, ಪ್ರಿಸರ್ವೇಟಿವ್ಸು, ಕಲರು ಎಲ್ಲ ಇರುತ್ತೆ. ಸೊ ಅದನ್ನು ಸಹ ಜಾಸ್ತಿನೇ ಅವಾಯ್ಡ್ ಮಾಡಬೇಕು. ಇವತ್ತು ಸ್ವಲ್ಪ ಇತ್ತು ಮನೆಯಲ್ಲಿ ಅಂತ ಅದನ್ನು ಸಹ ಹಾಕ್ಕೊಂಡಿದ್ದೀನಿ. ಸೊ ಹೆಲ್ತಿಯರ್ ವೇ ಅಂತ ಹೇಳಿದ್ರೆ ಮಖಾನ ಇಸ್ ಅ ಗುಡ್ ಸೋರ್ಸ್ ಆಫ್ ಪ್ರೋಟೀನ್ ಅಂತ ಹೇಳ್ಬೋದು. ಮಖಾನ ಮತ್ತು ಡ್ರೈ ನಟ್ಸ್ ಎಲ್ಲ ಹಾಕಿ ಈಗ ನೈಟ್ ಆಗಿರೋದ್ರಿಂದ ನೈಟು ಫ್ರೀಝರಲ್ಲಿ ಅದನ್ನು ಸ್ಟೋರ್ ಮಾಡ್ತಾಯಿದ್ದೀನಿ. ಸೊ ಅರ್ಲಿ ಮಾರ್ನಿಂಗ್ ಎದ್ದ ತಕ್ಷಣವೇ ಲೇಖನಿಗೆ ನೆನಪಿರುತ್ತೆ, ಅವಳು ಕೇಳ್ತಿದ್ದಾಳೆ ಅಮ್ಮ ಐಸ್ ಕ್ರೀಮ್ ಅಂತ ಕೇಳ್ತಿದ್ಲು. ಸೊ ಬನ್ನಿ, ಇವಾಗ ಅವಳು ಎದ್ದ ತಕ್ಷಣವೇ ನೋಡ್ತಿದ್ದಾಳೆ ಐಸ್ ಕ್ರೀಮ್ ಆಗಿದೆಯಾ ನೋಡಮ್ಮ ಅಂತ. ಆಲ್ರೆಡಿ ಫ್ರೆಶ್ ಅಪ್ ಆಗಿ ಬಂದಿದ್ದಾಳೆ. ಸೊ ಇವಾಗ ಬನ್ನಿ ಐಸ್ ಕ್ರೀಮ್ನ ಟೇಸ್ಟ್ ಮಾಡಿ ನೋಡೋಣ. ನಾನು ಟೇಸ್ಟ್ ಮಾಡಿ ನೋಡಿದೆ, ಚೆನ್ನಾಗಿತ್ತು. ಮಖಾನ ಫ್ಲೇವರ್ ಏನು ಅಲ್ಲಿ ಗೊತ್ತಾಗಲ್ಲ, ಡ್ರೈ ನಟ್ಸ್ದು ಫ್ಲೇವರ್ ಬರುತ್ತೆ. ನನಗೆ ಒಂದೇ ಒಂದು ಏನಂತ ಹೇಳಿದ್ರೆ, ನಾನು ಬಾದಾಮಿ ಸಿಪ್ಪೆ ತೆಗೆದು ಹಾಕಿದರೆ ಚೆನ್ನಾಗಿರ್ತಿತ್ತು. ಸಿಪ್ಪೆ ಇದೆಯಲ್ಲ ಅದು ಸ್ವಲ್ಪ ಇರಿಟೇಷನ್ ಅಂತ ಅನ್ನಿಸ್ತಿತ್ತು. ಅದರ್ವೈಸ್ ದ ಹೆಲ್ತಿಯರ್ ವೇ ಇಲ್ಲಿ ಐಸ್ ಕ್ರೀಮ್ ಮನೇಲೇ ಮಾಡಿರೋದು ತುಂಬಾ ಚೆನ್ನಾಗಿದೆ. ನನಗಂತೂ ಇಷ್ಟ ಆಯಿತು, ಲೇಖನನಿಗೂ ಇಷ್ಟ ಆಯಿತು. ಸೊ ಯಾರೆಲ್ಲ ಚಾನಲ್ ಫಾಲೋ ಮಾಡದೆ ನೋಡ್ತಾರೆ ಪ್ಲೀಸ್ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಅದೇ ಥರ ಪಕ್ಕದಲ್ಲಿರೋ